ಮನುಷ್ಯನ್ ಆಂಟಿನೂ ಬೇಡ ಪುಂಟಿನೂ ಬೇಡ ಮಡ್ಗೋ ಫೋನ್ ಕೇಳಕ್ಕೆ ನೀನು ಆಂಟಿ ಹೊಡೆದೈತದ ಕೇಳಕ್ಕೆ ಅಲ್ಲ ಮಡಗ್ತೀನಿ ಆಂಟಿ ಇಲ್ಲ ಮೊಕ್ಕದಲ್ಲಿ ಫೋನ್ ಮಾಡ್ಬಿಡಕಂತ ಮಡ್ಗಪ್ಪ ಅಲ್ಲಲ್ಲ ಮಾಡಕ್ಕಿಲ್ಲ ಮೊಕ್ಕದಲ್ಲಿ ಮಡ್ಲ ಮುಚ್ಕೊಂಡು ಏಯ್ ಇದ್ಯಾಕಿ ಬೊಮ್ಮ ಹಿಂಗ್ ದುರ್ಗಿ ಆಡಂಗ ಆಡ್ತಾವಳ ಹಲೋ ಹಲೋ ಯಾರು? ಯಾರು ಪೂಜಿತನಾ? ಹಾಂ, ಏನು ಮಾಡ್ತಾ ಇದೀಯಾ? ನೀವ್ಯಾರು ಮಾತಾಡ್ತಿರೋದು? ನೀನು ಪೂಜಿತ ತಾನೆ? ಇಲ್ಲ, ರಾಂಗ್ ನಂಬರ್. ಯಾರೇ ನೀನು? ಹಲೋ ಹಲೋ ಹೇಳಿ. ಏಯ್ ಪೂಜೆ. ಯಾವ ಪೂಜೆ? ಯಾವ ಪೂಜೆ ಅಂದರೆ ಅಮ್ಮ ಆಯ್ತಾ? ಅಮ್ಮನೇ ಮಾತಾಡ್ತಿರೋದು. ಚೆನ್ನಾಗಿದ್ದೀರಾ ಆಂಟಿ? ಯಾರು ಮಾತಾಡೋದು ಹೇಳಿ? ಪೂಜೆ ಇಲ್ವಾ? ಪೂಜೆ ಸರಿಯಪ್ಪ, ನೀವ್ಯಾರು ಮಾತಾಡೋದು? ಇದು ಚಿತ್ರ ಆಂಟಿನಾ? ಹೌದು. ಚೆನ್ನಾಗಿದ್ದೀರಾ ಆಂಟಿ? ಅಲ್ಲ, ನೀವು ಯಾರು ಹೇಳಿದ್ರು ನಾನು ಆಮೇಲೆ ಚೆನ್ನಾಗಿದ್ದೀನಿ ಹೇಳ್ತೀನಿ. ಆಂಟಿ ನಾನು ಗುರು ಅಂತ ಅಂದ್ಬಿಟ್ಟು ಗುರುನ ಹ್ಞೂ ಗೊತ್ತಾಗಿಲ್ಲ ಯಾರು ಅಂತ. ಹೇಳ್ತೀನಿ ಅದಕ್ಕೇನೆ. ಹಾಂ, ಎಲ್ಲಿ ಏನು ಮಾಡ್ತಾಳೆ ಆಂಟಿ ಪೂಜೆ? ಯಾರು ಅಂತ ಹೇಳಿ ಕರೆಕ್ಟಾಗಿ. ಹೇಳ್ತೀನಿ ಏನು ಮಾಡ್ತಾಳೆ ಅವಳು? ಟಿವಿ ನೋಡ್ತಾವಳೆ. ಅಯ್ಯೋ ಫಸ್ಟ್ ಆಫ್ ಮಾಡಕ್ಕೆ ಹೇಳಿ. ಯಾಕೆ? ಏಯ್ ಎಷ್ಟೊತ್ತು ಅಂತ ಟಿ ವಿ ನೋಡ್ತಾರೆ ಸುಮ್ಮನೆ, ಏನು ಮಾಡೋ ಕೆಲಸ ಇಲ್ವಾ? ಯಾರು ಹೇಳಿ ನೀವು ಮಾತಾಡೋದು? ಅದೇ ಆಂಟಿ ಗುರು ಅಂತ ಅಂದ್ಬಿಟ್ಟು ಈಗ ಒಂದಲ್ಲಿ ಬಿದ್ದೋದ್ರೆ ಚಿಕ್ಕ ಮಕ್ಳಿಗೇನ ಮತ್ತೆ ಬಿದ್ದು ನೀನು ಹುಡ್ತದೆ. ಅಲ್ಲೊಂದು ಸುದ್ದಿ ಬೇಡ ಕಣಪ್ಪ. ಯಾರು ನೀನು ಹೇಳು? ಅಯ್ಯೋ ದೇವ್ರೆ, ಅಲ್ಲೊಂದು ಸುದ್ದಿ ಬೇಡ ಅಂದರೆ ಮುಖದಲ್ಲಿ ಇನ್ನೇನು ಆಂಟಿ ಅಲ್ಲಿ ಬಿಟ್ರೆ ಇನ್ನೇನು ಲಕ್ಷಣವಾಗಿ ಕಾಣಕ್ಕೆ ಇನ್ನೇನದು? ಪೂಜನ್ ಅಲ್ಲೊಂದ್ ಬಗ್ಗೆ ಮಾತಾಡ್ತೀನಿ. ನೀನ್ ಯಾರು ಹೇಳು ಅಂದಿದ್ದು? ಅಯ್ಯೋ ಭಗವಂತ, ಅವಳಲ್ಲಿ ಕಟ್ಕೊಂಡು ನನಗೇನು ಇರೋದೆಲ್ಲ ಉದ್ರೋಗ್ಲಿ. ಅಲ್ಲ ನಾನು ನಿಮ್ಗಳು ಒಳ್ಳೇದಕ್ಕೂ ಹೇಳಿದ್ದು ನಾನು ಎಂಟೇರು ಈಗ. ನನ್ ಮಗ್ಳೆಲ್ಲ ನಾನ್ ನೋಡ್ಕತೀನಿ. ನೀನ್ ಯಾರು ಹೇಳಯ್ಯ ಮೊದ್ಲು? ಅಯ್ಯೋ ದೇವ್ರೆ ಆಂಟಿ, ನಿಮ್ಮ ಮಗಳಲ್ಲ ನಿಮ್ಮ ಗಂಡನಲ್ಲೂ ನೋಡ್ಕೊಳ್ಳಿ, ಇನ್ನೊಬ್ರಲ್ಲೂ ನೋಡ್ಕೊಳ್ಳಿ. ನನ್ ಗಂಡನಲ್ಲೂ ನನ್ ಮಗ್ಳೆಲ್ಲ ನೀನ್ ನೋಡಕ್ ಹೋಗ್ಬೇಡ. ನೀನ್ ಯಾವನ್ ಫಸ್ಟ್ ಹೇಳು ನೀನು? ಅಯ್ಯೋ ದೇವ್ರೆ, ಇದ್ಯಾಕಂಟಿ ನನ್ನ ಮೇಲೆ ಹಿಂಗ್ ನೀವು ಸಿಡ್ದಾಡ್ತಿದ್ದೀರಾ ನೀವು? ನೀನ್ ಹಂಗೆ ಮಾತಾಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಬರ್ತೀನಿ, ನಿನ್ನಲ್ಲೂ ತೋರಿಸ್ತೀನಿ. ನನ್ ಮಗನ ಯಾರು ನೀನು? ಅಯ್ಯ ನನ್ನಲ್ಲೂ ಇಲ್ಲ ಮತ್ತೆ ನೀನ್ ಕರೆಕ್ಟ್ ಆಗಿ ಹೇಳಿ ಯಾರು ಅಂತ. ಹೇಳಿಲ್ವಾ ಇಲ್ಲಿ? ಇದ್ಯಾಕೆ ನೀವು ಹಿಂಗಾಡ್ತಾ ಇದ್ದೀರಿ ಆಂಟಿ? ಏನೋ ಒಳ್ಳೇದ್ ಮಾಡಕ್ ಫೋನ್ ಮಾಡಿದ್ರೆ ಇದೇ ನನಗೆ ಪೊಲೀಸು ಅಲ್ಲೂ. ಕಣಪ್ಪ, ಮೊದ್ಲು ನೀನ್ ಯಾರು ಅಂತ ಅಡ್ರೆಸ್ ಹೇಳ್ಬಿಟ್ಟು ಆಮೇಲೆ ಹೇಳು ಕಂದ. ಹೇಳು ಯಾರು ಹ್ಞೂ ನೀನು? ಯಾವೂರು? ಹಿಂಗ್ ತಣ್ಣಗ್ ಮಾತಾಡಿದ್ರೆ ನನಗೂ ಇದಾಯ್ತದೆ. ನೀವು ಇದ್ದಕ್ಕಿದ್ದಂಗೆ ರೈಜ್ ಆಗ್ಬಿಟ್ಟು ಅವಳಲ್ಲಿ ನೋಡ್ಕತ್ತೀನಿ, ಇವನಲ್ಲಿ ನೋಡ್ಕತ್ತೀನಿ. ನಿನ್ ನನ್ ಗಂಡನಲ್ಲೂ ನನ್ ಮಗಳಲ್ಲೂ ನೀನೆಲ್ಲ ನೋಡಕ್ ಹೋಗ್ಬೇಡ. ನೀನ್ ಯಾರು ಅಡ್ರೆಸ್ ಹೇಳು ಕರೆಕ್ಟ್ ಆಗಿ. ಆಂಟಿ ನಿಮ್ಗೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಮನುಷ್ಯನ್ಗೆ ಆಂಟಿನೂ ಬೇಡ ಪುಂಟಿನೂ ಬೇಡ ಮಡ್ಗೋ ಫೋನ್ ಕೇಳಕ್ಕೆ ನೀನು. ಆಂಟಿ ಹೊಡೆದೈತದ ಕೇಳಕ್ಕೆ ಅಲ್ಲ ಮಡಗ್ತೀನಿ ಆಂಟಿ, ಇಲ್ಲ ಮೊಕ್ಕದಲ್ಲಿ ಫೋನ್ ಮಾಡ್ಬಿಡಕಂತ ಮಡ್ಗಪ್ಪ. ಅಲ್ಲಲ್ಲ ಮಾಡಕ್ಕಿಲ್ಲ ಮೊಕ್ಕದಲ್ಲಿ. ಮಗ್ಲ ಮುಚ್ಕೊಂಡು. ಏಯ್ ಇದ್ಯಾಕಿ ಬೊಮ್ಮ ಹಿಂಗ್ ದುರ್ಗಿ ಆಡಂಗ ಆಡ್ತಾವಳ? ಹಲೋ ಬನ್ನಿ, ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ಹಲೋ, ಕೃಪಾ, ಯಾರು? RJ ಸುನಿಲ್ ಅಂತ ಮಾತಾಡೋದು. ನೀವು ನಂಬರ್ ಕಳಿಸಿದಲ್ಲ ಪೂಜಿತಾ, ಪೂಜಿತಾ. ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು. ಹಲೋ ಹಲೋ, ಪೂಜಿತಾ ಇಲ್ವಾ? ಪೂಜಿತಾ ಅವಳೆ ಕಣಪ್ಪ. ಯಾಕಪ್ಪ? ಯಾಕಂಟಿ ಬಿಸಿ ಬರ್ತಿತ್ತು ಫೋನು? ಬಿಸಿ ಅಲ್ಲ ಕಣಪ್ಪ, ಯಾರೋ ಫೋನ್ ಮಾಡಿದ್ರು ಅದಕ್ಕೆ ಮಾತಾಡ್ತಾ ಇದ್ದೆ. ಅವಾಗ್ಲಿಂದ ಮಾಡ್ತಾ ಇದ್ನಲ್ಲ, ಬಿಸಿ ಬರ್ತಾಯ್ತು. ನೀವ ಫೋನ್ ಮಾಡಿದ್ದು? ನಾನಲ್ಲ, ನಾನ್ ಮಧ್ಯದಲ್ಲಿ ಫೋನ್ ಹಾಕ್ತಕ್ಕ ಬಿಸಿ ಬರ್ತಾಯ್ತು. ಅಲ್ಲ ಮಧ್ಯದಲ್ಲ ಕಣವ, ಈಗ ಮಾಡಿದ್ ನೀವ ಫೋನ? ಓಯ್ ಆಂಟಿ ನಾನಲ್ಲ. ಇರೋರು ನೋಡು ಪಿಸಿ ಪಿಸಿ ಅಂತ ಇರೋದು, ಅವ್ರನ್ನ ಯಾರು ಕೇಳು. ಯಾರು ಮಾಡೋರ ಕೇಳವ? ಇಲ್ಲ, ನನ್ಗೆ ಯಾರು ಮಾಡಿಲ್ಲ. ಮತ್ತೆ ಯಾಕೆ ಬಿಸಿ ಗೊತ್ತು ಅಂತ ನನಗ್ ಮಾತಾಡ್ತಿದ್ದಿ ಹೇಳು. ಅಂದ್ರೆ ನೀವ್ ಹೇಳಿ ಅರ್ಥ ಆಗ್ಲಿಲ್ಲ. ನಾನ್ ಮಾತಾಡ್ತಿದ್ದೆ ಕಣಪ್ಪ, ಅದಕ್ಕೆ ಬಿಸಿ ಗೊತ್ತಿತ್ತು. ಮಾತಾಡ್ತಿರೋದಲ್ಲ, ಸಿಕ್ಕಾಪಟ್ಟೆ ಗುಡುಕ್ತಾ ಇದ್ರಿ ಅಂತ ಹೇಳಿ. ಅದಕ್ಕೆ ಯಾಕೆ ಅವಳ ಮುಚ್ಚು ಮರೆ ಮಾಡ್ತಿರ್ತಾರೆ? ಯಾರವರು ಅಂತಂದ್ರೆ ಏನು ಹೇಳ್ದೆ ಆಂಟಿ? ನಾನು ಮೊಕ್ಕದಲ್ಲಿ ಅಲ್ಲಿಲ್ದೋದ್ರೆ ಹೆಂಗ್ ಕಾಣಿಸ್ತದ ಗೊತ್ತಾ ಮುಖ? ನೀವು ಹಿಂಗೆ ಮಾತಾಡ್ತೀರಲ್ಲ ನೀವು. ಕೃಪಂಗ್ ಕೊಡಪ್ಪ ಕೃಪಂಗೆ. ಅಲ್ಲ ಕೊಡೋದಿರ್ಲಿ ಆಂಟಿ, ನಾನೇನು ಹೇಳ್ಬಾರ್ದು ಹೇಳ್ದೆ ಹೇಳಿ? ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದ್ರೆ ಹಾಂ? ಹಲೋ ಹಲೋ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ. ಹಾಂ ಹೇಳಿ ಆಂಟಿ, ಏನಾಯ್ತು? ಕೃಪಂಗ್ ಕೊಡಪ್ಪ, ಅಲ್ಲಿಗೆ ಬರ್ತೀನಿ, ಮನೆ ಹತ್ರನೇ ಅನ್ನಪ್ಪ. ಬರ್ತಾ ಇದೀನಿ ಇವಾಗ. ಮಾತಾಡಿ ಬರೋರಂತೆ. ಹಲೋ ಪೂಜಿತಾ, ಯಾರು ನೀವು? RJ ಸುನಿಲ್ ಅಂದ್ಬಿಟ್ಟು ಮಾತಾಡೋದು.
ನೀನು ಯಪ್ಪ ಎಂತ ಅರ್ಥ ಆಡ್ತೀಯ ಅಂದ್ರೆ ಪೂಜಿತಾ ಹೇಳಿ. ಯಾಕಮ್ಮ ಏನಾಯ್ತಮ್ಮ? ಹಲೋ, ಯಾರಪ್ಪ ಅದ್ ಮಾತಾಡ್ತಿರೋದು? ಆಂಟಿ ಆರ್ಜಿ ಸುನಿಲ್ ಆಂಟಿ. ಆಂಟಿ ಆಂಟಿ ಆರ್ಜಿ ಸುನಿಲ್ ಅಂತ. ಹಾ, ಅದೇ ಫ್ರ್ಯಾಂಕ್ ಮಾಡ್ತಾರಲ್ಲ ಗೊತ್ತಾ? ಇನ್ನು ಫ್ರಾಂಕೋ ಗಿಂಕೋ ಬೇಡ ಕೃಪಾ, ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ. ಆಯ್ತು. ಅಯ್ಯೋ, ಇವರು ತುಮಕೂರು ಹತ್ರ ಇರೋದಂತೆ. ಇವ್ರ ಹೆಸರು ಮೋಹನ್ ಅಂತ. ಒಂದು ಮೊಬೈಲ್ ಅಂಗಡಿ ಇಟ್ಕೊಂಡಿರಂತೆ, ಸಿಮ್ಗಳನ್ನ ಸೇಲ್ ಮಾಡ್ತಾರಂತೆ. ಇವ್ರಿಗೆ ಟ್ರ್ಯಾಪ್ ಮಾಡಿ ಅಂತ ರಮೇಶ್ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರು. ಬನ್ನಿ ಕಾಲ್ ಮಾಡು ಮೋಹನ್ಗೆ. ಹಲೋ ಹಲೋ, ಯಾರು? ಇದ್ಯಾರು? ಮೋಹನ್ ಅಣ್ಣನ ಮಾತಾಡೋದು? ಹಾಂ, ಅಣ್ಣ ನಾನು ಗಿರಿ ಅಂದ್ಬಿಟ್ಟು. ಇಲ್ಲಿಂದ? ಎಲ್ಲಿಂದ ಹೋಗಿ ಮಾಡಬೇಕು ನಿಮಗೆ? ಅಲ್ಲ, ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಯೋ, ಮೊಬೈಲ್ ಅಂಗಡಿ ಅಂತ ನೀನು? ಹಾಂ, ಮೊಬೈಲ್ ಅಂಗಡಿ. ಮತ್ತು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಬೇಡಿ. ನಾನು ಕೇಳೋದಕ್ಕೆ ಬಾಯಿ ಮುಚ್ಕೊಂಡು ಕರೆಕ್ಟಾಗಿ ಹೇಳಿ. ಇವಾಗ ಒಂದು ವಾರಕ್ಕೆ ಎಷ್ಟು ದಿವಸ? ಹಾಂ, 7 ದಿವಸ. ಹೇಳಪ್ಪ. 7 ಅಲ್ವಾ? ಹ್ಞೂ ಎಲ್ಲರಿಗೂ 7 ತಾನೆ? ಹ್ಞೂ ಮುದುಕರಿಗೆ, ಮಕ್ಕಳಿಗೆ, ಮೋಟ್ರಿಗೆ, ಯಾರು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ರಿಗೂ 7 ಅಂದರೆ ಒಂದು ವಾರಕ್ಕೆ 7 ದಿನ ತಾನೆ? ನೀವು ಹೇಳು. ಇವಾಗ ಯಾರು ಹೇಳ್ರಿ ನೀವು ಇಷ್ಟು ಮಾತಾಡ್ತಿರೋದಲ್ಲ? ಪುನಃ ನನ್ನ ಹೆಸರು ಕೇಳಿದ್ರೆ ಬಂದ್ಬಿಟ್ಟು ನಿನಗೆ ಅದೇ ಆಮೇಲೆ ಸರಿಯಾಗಿರಲ್ಲ ಗ್ರಾಚಾರ. ನೆಂಟಿಗೆ ಹೇಳ್ತಾ ಇದ್ದೀನಿ ಯಾವಾಗಲಿಂದ ಗಿರಿ 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 ಅಂದ್ಬಿಟ್ಟು ಕೋಟೆ ಹೇಳ್ದಂಗೆ 3 ಸಲ ಹೇಳ್ತೀನಿ. ಈಗ ಒಂದು ತಿಂಗ್ಳಿಗೆ ಬಂತು ಅಂದರೆ ಎಷ್ಟು ದಿವಸ? ಗುರು, ನಿನಗೆ ನನಗೆ ಬೇರೆ ಕೆಲಸ ಕೊಡೋದು, ಫೋನ್ ಕಟ್ ಮಾಡೋದು ಯಾರು? ಏಯ್, ಹಲೋ. ಹಾಂ, ಏನು ಮೆಟ್ಕತ್ತು ಇದಕ್ಕಿದ್ದಂಗೆ? ಏನಕ್ಕೆ ಫೋನ್ ಕಟ್ ಮಾಡೋದು ಪಟಾರ ಅಂದ್ಬಿಟ್ಟು? ಅಪ್ಪಯ್ಯ, ನನಗೆ ಬೇರೆ ಕೆಲಸ ಕೊಡೋವೆ. ನಿಂದ ಅದೇನು ಕೆಲಸ ಮಾಡ್ಕೊ ಸುಮ್ಮನೆ. ನನಗೆ ಇವಾಗ ಸುಮ್ಮನೆ ನಾನು ಯಾವುದೋ ಟೆನ್ಷನ್ ಇದೆ. ಏನು ಟೆನ್ಷನ್ನಾಗಿ ನೀನು ಏನು ಮಾಡಿ ದಬ್ಬಾಕ್ತೀಯ? ಹೋಗಿ ಇಲ್ಲ ಹಾಲು ಕರಿಬೇಕು, ಏನು ಹೋಗಿ ಡಿಸೈಡ್ ಮಾಡಬೇಕು ಗೊತ್ತು ನನಗೆ. ಅದೆಲ್ಲ ನಾನು ಕೇಳ್ತಿರೋದು ಒಂದು ತಿಂಗಳಿಗೆ ಎಷ್ಟು ದಿವಸ ಅಂತ ಕೇಳಿದ್ದು ನಾನು. ಅದನ್ನ ನಾನು ಕ್ಯಾಲೆಂಡರ್ ತೆಗೆದು ನೋಡಿಕೆ ಕೂತ್ಕೊಂಡು. ಕ್ಯಾಲೆಂಡರ್ ತೆಗೆದು ನೋಡಕ್ಕೆ ನನಗೂ ಗೊತ್ತು. ನಿನ್ನ ಮೊಬೈಲ್ ಅಂಗಡಿ ಆಗಿರೋದಕ್ಕೆ ಕೇಳ್ತಿರೋದು. ಎಷ್ಟು ದಿವಸ ಅಂತ ಕೇಳ್ತಿರೋದು ಒಂದು ತಿಂಗಳಿಗೆ? ಈಗ ಯಾರು ಏನಕ್ಕೆ ಮಾಡಿದ್ದೀನಿ ನನಗೆ ಫೋನ್ ಇಷ್ಟಕ್ಕೂ? ಯಾರು ಕೊಡೋ ನಿನ್ನ ನಂಬರ್? ಕಿವಿಗೆ ತಗೊಬಂದು ಅದು ಯಾವುದೋ ರಾಡಾಕ ಅದೆಲ್ಲ ನಾನು ಕೇಳ್ತಿರೋದು. ಹೇಳ್ತಾ ಇಲ್ವಾ ಒಂದು ತಿಂಗಳಿಗೆ ಎಷ್ಟು ದಿವಸ ಅಂತ ಕೇಳ್ತಾ ಇರೋದು ನಾನು. ಅದು ನನಗೆ ಕೇಳ್ತೀನಿ, ನಿನಗೆ ಗೊತ್ತಿಲ್ವೇ? ಯೋ, ನನಗೆ ಗೊತ್ತಿರೋ ಹೊತ್ತಿಗೆ ನಾನು ನಿನಗೆ ಕರೆಕ್ಟಾಗಿ ನಿನಗೆ ಗೊತ್ತಾ ಅಂತ ಕೇಳ್ತಿರೋದು. ನನಗೆ ಗೊತ್ತಿಲ್ಲ. ಮುಚ್ಕೊಂಡವ ಸರಿ. ನನಗೆ ಗೊತ್ತಿಲ್ಲ. ಏನು ಇವಾಗ ಯಾರು ನೀನು? ಹೋಗ್ಬಿಟ್ಟು ಮಣ್ತಿನ ಹೋಗ್ಬಿಟ್ಟು ಗೊತ್ತಿಲ್ವಂತ ಹೇಳಿ. ಈ ಫೋನ್ ಕಟ್ ಮಾಡ್ತೀಯಾ ಇಲ್ಲ ಏನು? ಹೆಂಗೈತೆ ಮೈ ಕಡೆ ನಿನ್ಗೆ? ಯಾರಿಗೆ ಮಾತಾಡ್ತೀನಿ? ಅಲ್ಲ ನೀನು ಮನೇಲಿ ಹೆಂಗೈತೆ ನಿನಗೆ ಹೆಂಗೈತೆ ಅಂತ ಕೇಳು ಫಸ್ಟ್. ನನಗೆ ಈಗಲೇ ತಿಕ್ಲತ್ತೈತೆ, ಇನ್ನ ತಿಕ್ಲತ್ತಿಸ್ಬೇಡ ನೀನು. ಏಯ್, ಈ ಫೋನ್ ಕಟ್ ಮಾಡ್ತೀಯಾ? ಏನು ನೀನು ಯಾವ ನೀನು? ಏಯ್ ಥೂ, ನಿನ್ ಕಿವಿಗೆ ತಕೊಬಂದು ಅದೇ ಅಲ್ಲಿ ಹೇಳ್ತಾ ಇಲ್ವಾ ಗಿರಿ ಗಿರಿ ಅಂತ ಅಂದ್ಬಿಟ್ಟು. ಏನು ಕೇಳ್ತಾ ಇದ್ದೀನಿ ಹೇಳು ಫಸ್ಟ್. ನಿಂಗೆ ಅದರ್ಥ ಆಯ್ತಾಯ್ತಾ ಓಲಿ? ನೀನು ಯಾನ ನಮಗೆ ನಂಬರ್ ಕೊಟ್ಟಿದ್ದ ಅಂತ? ಅವನಿಗೆ ಬೇರೆ ಈಗ ಶುರು ಮಾಡ್ತಿದ್ಯಾ? ನನ್ಗಾಯ್ತು. ಯಾರಿಗೆ ಫೋನ್ ಕೊಟ್ಟಿದ್ದು? ಅಲ್ಲ ನಿನ್ ಯಾ ನನ್ಗೆ ನಂಬರ್ ಕೊಟ್ಟಿದ್ದು? ನಿನ್ಗೆ ಯಾನ ನಂಬರ್ ಫೋನ್ ಮಾಡೋದ ನಿನ್ಗೆ? ಏಯ್ ಬಾಯಿ ಮುಚ್ಕೊಂಡು ಹೇಳತ್ತಂಗೆ ಕೇಳು ಅಷ್ಟೇ. ನಾನು ಏನು ಕೇಳ್ತಿರೋದು ಅದಕ್ಕೆ ಉತ್ತರ ಕೊಡೋದು ಕಲ್ತ್ಕೋ. ನೀನ್ ಕೇಳಿ ನನಗೆ ಆನ್ಸರ್ ಮಾಡೋಕಂತ ಯಾನ ನಮಗೆ ಹೇಳೋ ನೀನು? ಅಲ್ಲ ನಿನಗೆ ಏನಾಯ್ತೋ ಮುಚ್ಕೊಂಡು ಅಷ್ಟು ಮಾತಾಡಿ. ಇಲ್ಲವೇ ಮಾತಾಡೋಣ. ಸುಮ್ಮನೆ ನನಗೆ ರೇಸ್ ಮಾಡಬೇಡ. ಏನ್ ರೈಜ್ ಆಯ್ತು ನಿನಗೆ? ಏನ್ ಏನ್ ದೊಡ್ಡ ಫಂಟ್ರಾಡ್ದಂಗ ಆಡ್ತಿದ್ಯಲ್ಲ. ನಾನ್ ಗಿರಿ ಅನ್ಬಿಟ್ಟೆ ಕಣಲೇ. ಹೇಳ ಎಷ್ಟ ಒಂದ್ ತಿಂಗಳಿಗೆ ಎಷ್ಟು ದಿನನಾ? ನನ್ಗೆ ಕೇಳ್ತೀನಿ. ಇನ್ನೇನ್ ಬೇಡ ನೋಡು. ನಿಮ್ ಡ್ಯಾಡಿಗೆ ಹೋಗಿ ಕೇಳ. ನಾನು ತಾಕತ್ತಿದ್ರೆ ಮಂತಕ್ ಬಾ ನೀನು. ಏನ ಬಾ ಮಂತಕ್ಕೆ. ತಾಕತ್ತಿದ್ರೆ ಬಾ, ಕೇಳ್ಬಾ. ನಾವು ಇವನು ಏನ್ ದೊಡ್ಡ ಮನ್ಸ ಇವನು. ಮನೆ ಹತ್ರ ಬಂದ್ಬಿಟ್ಟು ಇಲ್ಲಿ ಒಂದ್ ಗಾಡಿ ಗಿಡಿ ಆಟ ಮಾಡ್ಕೊಂಡು ಇವ್ನು ಮನೆ ಹತ್ರ ಬಂದ್ಬಿಟ್ಟು ಬೇರೆ ಹೋಗ್ಬಿಟ್ಟು ನಿಮ್ ಡ್ಯಾಡಿ ಹತ್ರ ಹೋಗ್ಬಿಟ್ಟು ಡ್ಯಾಡಿ ಎಷ್ಟು ಒಂದ್ ತಿಂಗಳಿಗೆ ದಿನಗಳು ಅಂತ ಬೇರೆ ಕೇಳ್ಬೇಕಾ? ಅಪ್ಪ ನೀನು ಮುಚ್ಚ ಫೋನ್ ಕಟ್ ಮಾಡಿ ನನಗೆ ಕೆಲಸ ಕೊಡೋದು ಯಾವ ಚಿಕ್ಕಪ್ಪ. ಏಯ್, ಯಾರಿಗೆ ಏನ್ ಮಾತಾಡ್ ರೊಚ್ಕೆ ಎದ್ಬಿಟ್ಟಿದ್ದಾರೆ. ಬನ್ನಿ ಇವ್ರಿಗೆ ಯಾರು ನಂಬರ್ ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ. ಹಲೋ ರಮೇಶ್. ರೆಡಿ? RJ ಸುನಿಲ್ ಅಂತ. ಸರ್, ಖುಷಿ ಆಯ್ತು ಸರ್ ಫೋನ್ ಮಾಡಿದ್ದೆ. ಅಯ್ಯೋ, ನಮ್ಗೆ ಇಲ್ಲಿ ಜೀವ ಹೋಯ್ತೈತೆ ಇಲ್ಲಿ ಸದ್ಯಕ್ಕೆ. ನಿಮ್ ಫ್ರೆಂಡ್ ಇಡ್ರಿ ಬಾಯ್ ಬಿಟ್ರು ಬರೀ ಚಿಕ್ಕಪ್ಪ ದೊಡ್ಡಪ್ಪ ಅಂತಾರೆ. ಈಗ ಮೋಹನ್ ಅವ್ರಿಗೆ ಕಾಲ್ ಹಾಕಿ. person you are speaking with has put your call. ಹಲೋ, ಹೇಳ. ಯಾಕೆ ಇನ್ನೊಂದು ನಂಬರ್ ಬಿಸಿ ಬರ್ತಾಯ್ತಲ್ಲ ಅಣ್ಣ? ಯಾರಪ್ಪ ಮಾತಾಡ್ತಿರೋದು? ನಾನ್ ರಮೇಶ. ಹೇಳ. ಯಾಕ ಅದ್ ಇನ್ನೊಂದು ನಂಬರ್ ಏನಾಯ್ತೆ ಬಿಸಿ ಬರ್ತಾಯ್ತೆ? ಚೆನ್ನಾಗೈತೆ. ಯಾರೋ ಫೋನ್ ಮಾಡಿದ್ ಇವಾಗ. ಯಾರು? ಯಾವನೋ ಫೋನ್ ಮಾಡಿ ಇಲ್ಲವೇ ಬಾಯಿ ಬಂದ ಮಾತಾಡ್ತಿದ್ದ. ಏನ್ ಮಾತಾಡ್ತಿದ್ದ? ಏನೋ ಮಾತಾಡ್ತಿದ್ದ. ಅದಕ್ಕೆ ಒಂದು ಫುಲ್ ಅಡ್ರೆಸ್ ಎಲ್ಲ ತೆಕ್ಕಂತ ಇದ್ದೆ. ಯಾರು ಕೊಟ್ಟವನೇ ಸಿಮ್ ಪ್ರತಿಯೊಂದು ಎಲ್ಲ ಡೀಟೇಲ್ಸ್ ತೆಗಿತಾ ಇದ್ದೆ. ಅಲ್ಲಿ ಎಲ್ಲ ಯಾರು ಅವ್ನಿಗೆ ಸಿಮ್ ಕೊಟ್ಟಿದ್ದು ಪ್ರತಿಯೊಂದು ತೆಗೆದೆ ಲಿಸ್ಟ್. ಇವಾಗ ಈಗ ಅವ್ನಿಗೆ ಫೋನ್ ಅಂತಾನೆ ಮಾಡಕ್ ಹೋದ ಅಷ್ಟೇ. ನೀವ್ ಮಾಡೋದು ಅಲ್ಲ ತೆಗೆದ್ಬಿಟ್ಟು ಏನ್ ಸಿಗುತ್ತೆ ತೋಣ ಕಟ್ಬಿಡ್ತೀರಾ? ಏನ್ ಕೇಳ್ಬಾರ್ದು ಕೇಳಿದೆ ನಾನು. ಒಂದು ತಿಂಗಳಿಗೆ ಎಷ್ಟು ದಿವಸ ಅಂತ ಕೇಳಿದೆ. ಯಾಕೆ ಏನು ಅಂತ ಕೇಳ್ಬೇಕು. ಯಾಕಂದ್ರೆ ಇಲ್ಲಿ ನೀವು
ಹೇಳ್ತಾರೆ ಏಯ್, ಕೇಳಲ್ಲಿ ಅದಲ್ಲ, ನನಗೇನೋ ಏನ್ ಕೆಲ್ಸ ಐತಿ. ಏನ್ ಕೆಲಸ ಐತೆ? ಎಲ್ರಿಗೂ ದೊಡ್ಡ ದೊಡ್ಡ ಕೆಲಸಗಳೈತೆ. ಈಗ ಸಿಮ್ ಕಂಪ್ನಿಯವ್ರು ಏನ್ ಮಾಡ್ತಾವ್ರು ಗೊತ್ತಾ ಇಲ್ಲಿ? ಈಗ ನಮ್ಗೆಲ್ಲ ತಿಂಗಳಿಗೆ 30 ದಿವಸ 31 ದಿವಸ, ಈ ಸಿಮ್ ಕಂಪ್ನಿಯವ್ರು ಮಾತ್ರ 28 ದಿವಸಕ್ಕೆ ಒಂದ್ ತಿಂಗಳು ಜೈ ಅನ್ಸ್ಬಿಡ್ತಾರೆ. ಹೆಂಗೆ ಇದ್ ನ್ಯಾಯ ಇದು? ನೀನು ಅದನ್ನ ಮುಂಚೆಲೆ ಕೇಳಿದ್ರೆ ಸಮಾಧಾನವಾಗಿ ಹೇಳ್ತಿದ್ದೆ. ಸುಮ್ನೆ ಅದು ನೀನು ಹೇಳು. ಏನ್ ಸಮಾಧಾನವಾಗಿ ಹೇಳೋದು? ಒಳ್ಳೆ ಕಟಾಕಿರೋ ಡಿವೋಜಿ ಆಡಂಗ್ ಆಡ್ತಾ ಇದ್ರಿ ಅಲ್ಲಿ. ಮತ್ತೆ ಕೊಟ್ಟಾಕ್ರೆ ಡಿವಾಜಿ ಚೆನ್ನಾಗ್ ಮಾತಾಡ್ಬೇಕಾಯ್ತು, ಅವಾಗ ಮಾತಾಡ್ತಿದ್ದೆ. ಏನಪ್ಪಾ ನೀವು ಅದಕ್ಕೆ ನಾನು ನಂಬರ್ ತೆಗಿತಿದ್ದೆ ನಿಂದ. ಅಲ್ಲ, ತೆಗೆದ್ಬಿಟ್ಟು ಏನು ಅಂತ ನೆಕ್ಸ್ಟ್ ಏನ ಮಾಡಿದ್ ನಾನ್ ನಿನ್ಗೆ ಯಾಕವಲ್ಲ? ಏನ್ ನನಗೆ ಯಾಕೆವಲ್ಲ ಅಂದ್ರೆ ನನಗೆ ಹೇಳ್ಬೇಕಲ್ಲ, ನನಗ್ ತಾನೇ ಮಾಡ್ತಿದ್ದಿದ್ದು ಅದು. ನೀ ಡ್ಯಾಮ ಕೊಟ್ಟ ನೀ ಫೋನ್ ಮಾಡ್ದೆ, ರಿಸೀವ್ ಮಾಡಿಲ್ಲ ಅವನು. ಓಹ್, ನೀ ಸಿಮ್ ತಾಡಿದ್ದಲ್ಲ, ಅವ್ನಿಗೆ ಫೋನ್ ಮಾಡ್ದೆ, ರಿಸೀವ್ ಮಾಡಿಲ್ಲ ಅವನು. ಹೌದಾ? ಅಡ್ರೆಸ್ ಸಮೇತ ನಿಮ್ ಮನೆ ಫುಲ್ ಸಮೇತ ಅಲ್ಲಿ ಓಪನ್ ಮಾಡಿಸ್ತಿದ್ದೆ ಅವ್ನಿಗೆ. ಏನ ಯಾರ್ ಜೆ ಸುನಿಲ್ ಮಾತಾಡ್ತಾ ಇರೋದು? ಅದೇ ಭಟ್ರ ಮಾಡ್ತಾರಲ್ಲ, ಕಾಗೆ ಹಾರಿಸ್ತಾರಲ್ಲ. ನಾನು ದರ್ಶಿ ಎಷ್ಟು ದಿನದಿಂದ ನಿನ್ ನಂಬರ್ ಅವ್ರಿಗೆ ಸೆಂಡ್ ಮಾಡ್ತಿದೀನಿ ಅಂದ್ರೆ ಇವತ್ತು ನೋಡಪ್ಪ ಕಾಲ ಕೂಡ್ ಬಂದೈತಿ ಅವ್ರ ಸರ್ ಹತ್ರ ಮಾತಾಡೋದು. ಮಾತಾಡೋದಕ್ಕೆ ಬೇಜಾರ್ ಮಾಡ್ಕೊಂಬೇಡ್ರಿ. RJ Sunil, prank calls.